ಮೊದಲನೇ ಪ್ರಶ್ನೆ, ಯಾವ ತರಕಾರಿ ತಿನ್ನುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಡುತ್ತದೆ? ಎ ಕ್ಯಾರೆಟ್, ಬಿ ಸೌತೆಕಾಯಿ, ಸಿ ಆಲೂಗಡ್ಡೆ, ಡಿ ಬದನೆಕಾಯಿ. ಉತ್ತರ ಎ ಕ್ಯಾರೆಟ್. ಎರಡನೇ ಪ್ರಶ್ನೆ, ಯಾವ ಆಹಾರವನ್ನು ಹೆಚ್ಚು ತಿನ್ನುವುದರಿಂದ ಮೂಳೆ ಹಾನಿಯಾಗುತ್ತದೆ? ಎ ಹುಳಿ, ಬಿ ಉಪ್ಪು, ಸಿ ಸಿಹಿ, ಡಿ ಕಹಿ. ಉತ್ತರ ಬಿ ಉಪ್ಪು. ಮೂರನೇ ಪ್ರಶ್ನೆ, ತೀವ್ರ ತಲೆನೋವು ಗುಣಪಡಿಸುವ ಯಾವ ಎಲೆ ವಾಸನೆಯನ್ನು ಪರಿಣಾಮಕಾರಿ? ಎ ತುಳಸಿ ಎಲೆ, ಬಿ ನಿಂಬೆ ಎಲೆ, ಸಿ ಪುದೀನ ಎಲೆ, ಡಿ ಬೇವಿನ ಎಲೆ. ಉತ್ತರ ಬಿ ನಿಂಬೆ ಎಲೆ. ನಾಲ್ಕನೇ ಪ್ರಶ್ನೆ, ಯಾವ ಹಣ್ಣನ್ನು ತಿಂದರೆ ಹಲ್ಲುಗಳ ಕಾಂತಿ ಹೆಚ್ಚುತ್ತದೆ? ಎ ಸೇಬು ಹಣ್ಣು, ಬಿ ಮಾವಿನ ಹಣ್ಣು, ಸಿ ಲಿಚ್ಚಿ ಹಣ್ಣು, ಡಿ ಸೀಬೆ ಹಣ್ಣು. ಉತ್ತರ ಎ ಸೇಬು ಹಣ್ಣು. ಐದನೇ ಪ್ರಶ್ನೆ, ದೃಷ್ಟಿ ಸುಧಾರಿಸಲು ಯಾವ ತರಕಾರಿ ಉಪಯುಕ್ತವಾಗಿದೆ? ಎ ಹೂಕೋಸು, ಬಿ ಟೊಮಾಟೊ, ಸಿ ಆಲೂಗಡ್ಡೆ, ಡಿ ಕ್ಯಾರೆಟ್. ಉತ್ತರ ಡಿ ಕ್ಯಾರೆಟ್. ಆರನೇ ಪ್ರಶ್ನೆ, ಟೊಮಾಟೊ ತಿನ್ನುವುದರಿಂದ ದೇಹದ ಯಾವ ಭಾಗ ಆರೋಗ್ಯಕರವಾಗಿರುತ್ತದೆ? ಎ ಹೊಟ್ಟೆ, ಬಿ ಯಕೃತ್, ಸಿ ಮೂತ್ರಪಿಂಡ, ಡಿ ಶ್ವಾಸಕೋಶಗಳು. ಉತ್ತರ ಎ ಹೊಟ್ಟೆ. ಏಳನೇ ಪ್ರಶ್ನೆ, ಯಾವ ಹಣ್ಣು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ? ಎ ಸೇಬು, ಬಿ ನಿಂಬೆ, ಸಿ ದ್ರಾಕ್ಷಿ, ಡಿ ಅನಾನಸ್. ಉತ್ತರ ಬಿ ನಿಂಬೆ. ಎಂಟನೇ ಪ್ರಶ್ನೆ, ಅಸ್ತಮಾ ರೋಗಿಗಳಿಗೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ? ಎ ಮಾವು, ಬಿ ಸೇಬು, ಸಿ ಅನಾನಸ್, ಡಿ ಬಾಳೆಹಣ್ಣು. ಉತ್ತರ ಬಿ ಸೇಬು. ಒಂಬತ್ತನೇ ಪ್ರಶ್ನೆ, ನೀವು ಪ್ರತಿದಿನ ನಿಯಮಿತವಾಗಿ ಬ್ರಷ್ ಮಾಡದಿದ್ದರೆ ದೇಹದಲ್ಲಿ ಯಾವ ಗಂಭೀರ ಕಾಯಿಲೆ ಬರುತ್ತದೆ? ಎ ಹೃದಯ ರೋಗ, ಬಿ ಕಾಮಾಲೆ, ಸಿ ಅತಿಸಾರ, ಡಿ ಕ್ಯಾನ್ಸರ್. ಉತ್ತರ ಡಿ ಕ್ಯಾನ್ಸರ್. ಹತ್ತನೇ ಪ್ರಶ್ನೆ, ಮಲಬದ್ಧತೆಯನ್ನು ನಿವಾರಿಸಲು ಯಾವ ಆಹಾರ ಔಷಧಿಯಂತೆ ಕೆಲಸ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಗೋಧಿ ಬ್ರೆಡ್, ಸಿ ಒಣ ದ್ರಾಕ್ಷಿ, ಡಿ ಓಟ್ಸ್. ಉತ್ತರ ಮೇಲಿನ ಎಲ್ಲವೂ. ಹನ್ನೊಂದನೇ ಪ್ರಶ್ನೆ, ಬಂಗುಡೆ ಮೀನು ತಿಂದರೆ ಏನಾಗುತ್ತದೆ? ಎ ನೆನಪಿನ ಶಕ್ತಿ, ಬಿ ಹೃದಯದ ಆರೋಗ್ಯ, ಸಿ ಶುಗರ್ ಕಾಯಿಲೆ, ಡಿ ಮೂಳೆಗಳ ಉರಿ. ಉತ್ತರ ಮೇಲಿನ ಎಲ್ಲವೂ. ಹನ್ನೆರಡನೇ ಪ್ರಶ್ನೆ, ಉತ್ತಮ ಆರೋಗ್ಯಕ್ಕಾಗಿ ನೀವು ಎಷ್ಟು ಸಮಯ ಬಿಸಿಲಿನಲ್ಲಿ ಇರಬೇಕು? ಎ 2 ನಿಮಿಷಗಳು, ಬಿ 10 ನಿಮಿಷಗಳು, ಸಿ 30 ನಿಮಿಷಗಳು, ಡಿ 5 ನಿಮಿಷಗಳು. ಉತ್ತರ ಬಿ 10 ನಿಮಿಷಗಳು. 13ನೇ ಪ್ರಶ್ನೆ, ಯಾವ ಪಕ್ಷಿಯನ್ನು ಅತ್ಯಂತ ಬುದ್ಧಿವಂತ ಪಕ್ಷಿ ಎಂದು ಕರೆಯಲಾಗುತ್ತದೆ? ಎ ಕೋಗಿಲೆ, ಬಿ ನವಿಲು, ಸಿ ಗಿಳಿ, ಡಿ ಕಾಗೆ. ಉತ್ತರ ಡಿ ಕಾಗೆ. 14ನೇ ಪ್ರಶ್ನೆ, ಜೇನುತುಪ್ಪವನ್ನು ಸೇವಿಸಿದ ನಂತರ ಏನು ತಿಂದರೆ ದೇಹಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತದೆ? ಎ ಅಕ್ಕಿ, ಬಿ ತುಪ್ಪ, ಸಿ ಮೀನು, ಡಿ ಮಾಂಸ. ಉತ್ತರ ಬಿ ತುಪ್ಪ. 15ನೇ ಪ್ರಶ್ನೆ, ಗಂಟೆಗೆ ಮಾನವನ ದೇಹದಲ್ಲಿ ರಕ್ತದ ವೇಗ ಎಷ್ಟು? ಎ 7 ಮೈಲಿಗಳು, ಬಿ 8 ಮೈಲಿಗಳು, ಸಿ 9 ಮೈಲಿಗಳು, ಡಿ 10 ಮೈಲಿಗಳು. ಉತ್ತರ ಎ 7 ಮೈಲಿಗಳು. 16ನೇ ಪ್ರಶ್ನೆ, ಹಸಿ ಅರಿಶಿಣವನ್ನು ಅತಿಯಾಗಿ ತಿಂದರೆ ಯಾವ ಕಾಯಿಲೆ ಬರುತ್ತದೆ? ಎ ಮಧುಮೇಹ, ಬಿ ಕಾಮಾಲೆ, ಸಿ ಕ್ಯಾನ್ಸರ್, ಡಿ ಕಿಡ್ನಿ ಕಲ್ಲುಗಳು. ಉತ್ತರ ಡಿ ಕಿಡ್ನಿ ಕಲ್ಲುಗಳು. 17ನೇ ಪ್ರಶ್ನೆ, ತುರಿಕೆ ರೋಗಕ್ಕೆ ಯಾವುದು ಉತ್ತಮ? ಎ ಅಲೋವೆರಾ,
ಬಿ ಕ್ಯಾರೆಟ್, ಸಿ ಸೌತೆಕಾಯಿ, ಡಿ ಬೇವಿನ ಎಲೆ. ಉತ್ತರ ಎ ಅಲೋವೆರಾ. 18ನೇ ಪ್ರಶ್ನೆ, ಮಳೆಬಿಲ್ಲಿನ ಕೆಳಭಾಗದಲ್ಲಿ ಯಾವ ಬಣ್ಣವಿದೆ? ಎ ಕೆಂಪು, ಬಿ ನೇರಳೆ, ಸಿ ನೀಲಿ, ಡಿ ಹಸಿರು. ಉತ್ತರ ಬಿ ನೇರಳೆ. 19ನೇ ಪ್ರಶ್ನೆ, ಯಾವ ದೇಶದಲ್ಲಿ ಹೆಣ್ಣು ಮಕ್ಕಳು ತೂಕ ಹೆಚ್ಚಿಸಿಕೊಳ್ಳುವುದು ಅಪರಾಧ ಎಂದು ಪರಿಗಣಿಸಲಾಗಿದೆ? ಎ ಇಂಗ್ಲೆಂಡ್, ಬಿ ಕೊರಿಯನ್, ಸಿ ಚೀನಾ, ಡಿ ಜಪಾನ್. ಉತ್ತರ ಡಿ ಜಪಾನ್. 20ನೇ ಪ್ರಶ್ನೆ, ಮಾನವನ ಮೆದುಳಿನಲ್ಲಿರುವ ಎ 30%, ಬಿ 60%, ಸಿ 50%, ಡಿ 70%. ಉತ್ತರ ಬಿ 60%. ಯಾವ ಹಣ್ಣು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ? ಎ ಕಿತ್ತಳೆ, ಬಿ ಸ್ಟ್ರಾಬೆರಿ, ಸಿ ಬಾಳೆಹಣ್ಣು, ಡಿ ಅನಾನಸ್. ಉತ್ತರ ಮೇಲಿನ ಎಲ್ಲವೂ. ಶರೀರದ ಉದ್ದಕ್ಕೆ ಸಮನಾಗಿರುವಂಥ ಉದ್ದವನ್ನು ನಾಲಿಗೆ ಇರುವ ಜೀವಿ ಯಾವುದು? ಎ ಆಮೆ, ಬಿ ಊಸರವಳ್ಳಿ, ಸಿ ಜಿರಾಫೆ, ಡಿ ನಾಗರಹಾವು. ಉತ್ತರ ಬಿ ಊಸರವಳ್ಳಿ. ಯಾವ ಹಣ್ಣನ್ನು ಬಾಯಿ ಹುಣ್ಣುಗಳನ್ನು ವೇಗವಾಗಿ ಗುಣಪಡಿಸುತ್ತದೆ? ಎ ಪಪ್ಪಾಯಿ, ಬಿ ಸೇಬು, ಸಿ ಕಿತ್ತಳೆ, ಡಿ ಹಲಸು. ಉತ್ತರ ಡಿ ಹಲಸು. ಸಕ್ಕರೆ ಕಾಯಿಲೆಯನ್ನು ಬಾರದಂತೆ ತಡೆಯಲು ಯಾವ ತರಕಾರಿಯನ್ನು ಸೇವಿಸಬೇಕು? ಎ ಕ್ಯಾರೆಟ್, ಬಿ ಬದನೆಕಾಯಿ, ಸಿ ಟೊಮಾಟೊ, ಡಿ ಆಲೂಗಡ್ಡೆ. ಉತ್ತರ ಎ ಕ್ಯಾರೆಟ್. ರಕ್ತ ಹೆಪ್ಪುಗಟ್ಟಲು ಯಾವ ಲೋಹದ ಅಗತ್ಯವಿದೆ? ಎ ಕಬ್ಬಿಣ, ಬಿ ಕ್ಯಾಲ್ಸಿಯಂ, ಸಿ ಸೋಡಿಯಂ, ಡಿ ತಾಮ್ರ. ಉತ್ತರ ಕ್ಯಾಲ್ಸಿಯಂ. ಹೊಟ್ಟೆ ನೋವನ್ನು ಕಡಿಮೆ ಮಾಡಲು ಯಾವ ಹಣ್ಣು ಸಹಾಯ ಮಾಡುತ್ತದೆ? ಎ ಬಾಳೆಹಣ್ಣು, ಬಿ ಸೇಬು, ಸಿ ಪಪ್ಪಾಯಿ, ಡಿ ಮೋಸಂಬಿ. ಉತ್ತರ ಎ ಬಾಳೆಹಣ್ಣು. ಬೆಳಿಗ್ಗೆ ಹೊಟ್ಟೆಯನ್ನು ಸ್ವಚ್ಛಗೊಳಿಸಲು ಯಾವ ನೀರು ಕುಡಿಯಬೇಕು? ಎ ಬಿಸಿ ನೀರು, ಬಿ ನಿಂಬೆ ನೀರು, ಸಿ ಪುದೀನ ನೀರು, ಡಿ ಎಳೆನೀರು. ಉತ್ತರ ಎ ಬಿಸಿ ನೀರು. ಆಯುರ್ವೇದದ ಪ್ರಕಾರ ರಕ್ತವನ್ನು ಶುದ್ಧೀಕರಿಸುವ ಸಾಮರ್ಥ್ಯ ಇರುವ ತರಕಾರಿ ಯಾವುದು? ಎ ಟೊಮಾಟೊ, ಬಿ ಕ್ಯಾರೆಟ್, ಸಿ ಹಾಗಲಕಾಯಿ, ಡಿ ಬೀಟ್ರೂಟ್. ಉತ್ತರ ಡಿ ಬೀಟ್ರೂಟ್. ಮೊಟ್ಟೆಯೊಂದಿಗೆ ಏನು ತಿಂದರೆ ಮನುಷ್ಯ ಸಾಯುತ್ತಾನೆ? ಎ ಬೆಂಡೆಕಾಯಿ, ಬಿ ಹಾಗಲಕಾಯಿ, ಸಿ ಬೀನ್ಸ್, ಡಿ ಪಡವಲಕಾಯಿ. ಉತ್ತರ ಡಿ ಪಡವಲಕಾಯಿ. ದೇಹದಲ್ಲಿ ಆಯಾಸ ಕಡಿಮೆ ಮಾಡಲು ಯಾವ ಹಣ್ಣುಗಳನ್ನು ತಿನ್ನಬೇಕು? ಎ ಸಪೋಟ ಹಣ್ಣು, ಬಿ ದಾಳಿಂಬೆ ಹಣ್ಣು, ಸಿ ಪೇರಳೆ ಹಣ್ಣು, ಡಿ ಸೇಬು ಹಣ್ಣು. ಉತ್ತರ ಬಿ ದಾಳಿಂಬೆ ಹಣ್ಣು. ಅನ್ನ ತಿಂದ ತಕ್ಷಣ ಏನು ಮಾಡಿದರೆ ಮನುಷ್ಯ ಬೇಗ ಸಾಯುತ್ತಾನೆ? ಎ ಮಲಗಿದರೆ, ಬಿ ಸ್ನಾನ ಮಾಡಿದರೆ, ಸಿ ಚಹಾ ಕುಡಿದರೆ, ಡಿ ಸಿಗರೇಟ್ ಸೇದುವುದು. ಉತ್ತರ ಮೇಲಿನ ಎಲ್ಲವೂ.